ಭೀಕರ ಪ್ರವಾಹಕ್ಕೆ ನಲುಗಿದ ದೇವರನಾಡು ವಯನಾಡುವಿನಲ್ಲಿ 49ಕ್ಕೂ ಹೆಚ್ಚು ಜನ ಸಾವು. ಕೆಸರಿನಲ್ಲಿ ಸಿಲುಕಿದವರ ಪರದಾಟ, ಆಸ್ಪತ್ರೆಗಳಲ್ಲಿ ಜೀವನ್ಮರಣ ಹೋರಾಟ. ಸಹಾಯವಾಣಿಗೆ ಸಂತ್ರಸ್ತರಿಂದ ಕರೆಗಳ ಮಹಾಪೂರ. ನಾಪತ್ತೆಯಾದವರ ಕುಟುಂಬಸ್ಥರಿಂದ ದೂರವಾಣಿ ಕರೆ. ನಾಪತ್ತೆಯಾದವರಿಗಾಗಿ ಶೋಧ. ಕಳ್ಳದಾರಿ ಕಿರಾತಕರಿಗೆ ಸರ್ಕಾರಿ ಸವಲತ್ತು. ಬಾಂಗ್ಲಾದೇಶದ ನುಸುಳುಕೋರರಿಂದ ಭದ್ರತೆಗೆ ಆಪತ್ತು. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ಮನೆಯೂಟಕ್ಕಾಗಿ ದಾಸನ ಕಸರತ್ತು. ವಕೀಲರನ್ನೇ ಬದಲಾಯಿಸೋಕೆ ಹೋರಾಟನ ದರ್ಶನ್. ಜೈಲಲ್ಲಿರೋ ಜಗ್ಗುಗೆ ಆ ಮೂವರದ್ದೇ ಚಿಂತೆ. ದೆಹಲಿಯತ್ತ ಹೊರಟ ಸಿಎಂ ಸಿದ್ದರಾಮಯ್ಯ. ಕೆಲ ಸಚಿವರಿಗೆ ಸಂಪುಟ ಪುನರ್ರಚನೆ ಭಯ. ಆಹ್ವಾನ ಇಲ್ಲದಿದ್ರೂ ಮಿನಿಸ್ಟರ್ಸ್ ದೆಹಲಿ ಯಾತ್ರೆ. ಕೇರಳದಲ್ಲಿ ಕಂಡು ಕೇಳರಿಯದ ಪ್ರವಾಹದಿಂದಾಗಿ ಸಾಲು ಸಾಲು ಸಮಸ್ಯೆಗಳು. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಈವರೆಗೂ 60ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋದು. ಈಗ ಸಾವಿನ ಸಂಖ್ಯೆ 60ಕ್ಕೆ ಏರಿಕೆಯಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗೋ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಸದ್ಯಕ್ಕೆ ಈಗಾಗಲೇ ಕೇರಳ ವಯನಾಡು ಗುಡ್ಡಗಾಡು ಪ್ರದೇಶದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಈ ರೀತಿಯ ಸಮಸ್ಯೆ ಆಗಿರೋದು. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ರಕ್ಷಣಾ ಕಾರ್ಯಾಚರಣೆಗೆ ಸೇನಾ ಹೆಲಿಕಾಪ್ಟರ್ಗಳು ಬಂದಿರೋದು, ಆದರೆ ಅಲ್ಲಿಯೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಷ್ಟೇ ನಾವು ಮಾಹಿತಿಯನ್ನ ನೀಡ್ತಾ ಇದ್ವಿ. ಮತ್ತೊಂದು ಕಡೆ ನಿರಂತರವಾಗಿ NDRF ಸಿಬ್ಬಂದಿ, ಸ್ಥಳೀಯರು ಕೂಡ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಕೂಡ ಈಗಾಗಲೇ ಈ ರಕ್ಷಣಾ ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ವಿ. ಎಲ್ಲೆಲ್ಲಿ ಜನ ಸಿಕ್ಕಾಕೊಂಡಿದ್ದಾರೋ 400ಕ್ಕೂ ಹೆಚ್ಚು ಕುಟುಂಬಗಳು ಈಗಾಗಲೇ ಈ ರೀತಿಯ ಅವಾಂತರದಲ್ಲಿ ನಲುಗಿ ಹೋಗಿವೆ ಅನ್ನುವಂಥ ಮಾಹಿತಿ ಜಿಲ್ಲಾಡಳಿತಕ್ಕೆ ಬರ್ತಾ ಇದ್ದಂತೆ ಎಲ್ಲೆಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪಡೆದು ಅವರನ್ನ ರಕ್ಷಿಸುವ ಕಾರ್ಯಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಅಂತ ಜಿಲ್ಲಾಧಿಕಾರಿ ಮೇಘಶ್ರೀ ಅವರು ಕೂಡ ಹೇಳ್ತಾ ಇದ್ರು. ಸೊ ಈ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿರೋದು ಒಂದು ಕಡೆ ಆದ್ರೆ, ಇಷ್ಟೆಲ್ಲ ಚಾಲೆಂಜಸ್ ಮಧ್ಯೆಯೂ ಕೂಡ 100ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡುವ ಕೆಲಸ ಈಗ ರಕ್ಷಣಾ ಸಿಬ್ಬಂದಿಯಿಂದ ಆಗಿದೆ. 101ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿದ್ದಾರೆ ರಕ್ಷಣಾ ಸಿಬ್ಬಂದಿಯವರು. ಮತ್ತೊಂದು ಕಡೆ ಇನ್ನೂ ಕೂಡ ಆ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಮತ್ತೊಂದು ಚಾಲೆಂಜ್ ಏನಂತಂದ್ರೆ, ಸೂರ್ಯಾಸ್ತದ ಒಳಗಡೆನೆ ರಕ್ಷಣಾ ಕಾರ್ಯಾಚರಣೆ ನಡಿಬೇಕು, ಆಮೇಲೆ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಎಲ್ಲಿಯೂ ಕೂಡ ವೇಗವನ್ನು ತಗ್ಗಿಸಿಕೊಳ್ಳದೆ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ತಾವು ಗಮನಿಸ್ತಾ ಇರ್ಬೋದು, ಗಲ್ಲಿಗಳಲ್ಲಿ ಯಾವ ರೀತಿ ನೀರು ನುಗ್ಗಿದೆ. ಸಂಪೂರ್ಣ ಒಂದು ಪಟ್ಟಣವೇ ಒಂದು ರೀತಿ ಭೂ ಸಮಾಧಿ ಆಗಿರೋದು. ಇನ್ನು ಮತ್ತೊಂದು ಕಡೆ ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನಸುಕಿನ ಜಾವ ಸಂಭವಿಸಿದಂತಹ ಈ ಗುಡ್ಡ ಕುಸಿತದಿಂದಾಗಿ ಎಷ್ಟೆಲ್ಲ ಅವಾಂತರಗಳು ಆಗಿದೆ ಅಂತ ಹೇಳಿ ಸೇನಾ ಹೆಲಿಕಾಪ್ಟರ್ಗಳು ಕೂಡ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಗೆ ಧಾವಿಸಿವೆ ಅನ್ನುವಂತಹ ಮಾಹಿತಿ. ಆದರೆ ಆ ಸೇನಾ ಹೆಲಿಕಾಪ್ಟರ್ಗಳ ಹಾರಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಹೇಗೆಲ್ಲ ಸಾಧ್ಯವೋ ಹಾಗೆ ರಕ್ಷಣಾ ಕಾರ್ಯಾಚರಣೆಗೆ ಎಲ್ಲ ರೀತಿಯ ಪ್ರಯತ್ನಗಳಾಗುತ್ತೆ ಅಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಹೇಳಿದ್ದಾರೆ. ನೋಡಿ, ವಯನಾಡು ಎಷ್ಟು ಸುಂದರವಾದಂತಹ ಪ್ರದೇಶ. ಮೊದಲು ಯಾವ ರೀತಿ ಇತ್ತು ಅನ್ನುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ವಯನಾಡಿನ ಮೊದಲ